ಗಿರ್ಜಕ್ಕರ ಏನು ಮಾಡತ್ತೀರಿ? ಬಾರ್ವಾ ಅಲ್ಲಲ್ಲಿ ತವಕ ಬಾ, ಅಡುಗೆ ಮಾಡತ್ತೀನಿ ಬಾರ್ವಾ ಬರ್ರಿ. ಲಲ್ತವಕ್ಕರ ನಾವು ಬ್ಯಾಂಕಿಗೆ ಹೋಗ್ಬೇಕಂತ ಮಾಡೇವ್ರಿ. ಏನೋ ಗೃಹಲಕ್ಷ್ಮಿ ಜಮಾ ಆಗ್ಯಾವ ಅಂತ ಎಲ್ಲರೂ ಹೇಳಕತ್ತಾರ. ಹೋಗಿ ಅಟ ಪಾಸ್ಬುಕ್ ಚೆಕ್ ಮಾಡಿಸ್ಕೊಂಡು ರೊಕ್ಕ ತಗೊಂಬರ್ಬೇಕಂತ ಮಾಡೇವ್ರಿ. ನೀವು ಬರ್ತೀರೇನ್ರಿ? ಹೌದ್ರಾ? ಹಾಕ್ಯಾರ ಗೃಹಲಕ್ಷ್ಮಿ ರೊಕ್ಕ? ಅಯ್ಯೋ ಹಾಕ್ಯಾರ ಅಂತ ಸುದ್ದಿ ಕೇಳಿದ್ರೆ ನನ್ನ ಗಂಡು ಬಿಡೋದನೇ ಇಲ್ಲ. ಇವ ಮೊದಲು ತೊಗೋಸ್ಕೊಂಡು ಬಾ ಅಂತಾನಂತ, ತೊಗೋಸ್ಕೊಂಡು ಬಾ ಅಂತಾನೆ. ಎಲ್ಲಿ ಇಲ್ರಿಪ್ಪ, ನಾವಂತೂ ಒಂದು ವರ್ಷದಿನ ಹಂಗೆ ಬಿಟ್ಟಿದ್ದೀವಿ ರೀ. ಅಲ್ಲೇ ಬಿಟ್ಟು ನಾವು ಮಕ್ಕಳೇ ಬ್ಯಾಂಕ್ನ್ಯಾಗ ಒಂದು ತೊಲೆ ನೆಕ್ಲೆಸ್ ಒತ್ತಿ ಇಟ್ಟಿದ್ವಿ. ಅವ ರೊಕ್ಕ ಅಲ್ಲೇ ಬಿಟ್ಟು ತೆಗೆಸ್ಕೊಂಡು ನೆಕ್ಲೆಸ್ ತೆಗೆಸ್ಕೊಂಡು ಬಂದೀವಿ ನೋಡ್ರಿ. ಮೊನ್ನೆ ನಮ್ಮ ತಮ್ಮನ ಲಗ್ನ ಇತ್ತು, ಲಗ್ನದಾಗ ತೆಗೆಸ್ಕೊಂಡು ಬಂದು ನೋಡ್ರಿ. ನಮಗೇನು ₹1 ಬಿಟ್ಟಿಲ್ರಿ ಪಾಸ್ಬುಕ್ನಾಗ. ನಾವು ಎಲ್ಲ ತಗೊಂಡು ಬಂದೇವ್ರಿ. ತಗೊಂಡ್ಬಂದು ಮಂತ್ಯಾನಕ್ಕೆ ಹಾಕೇವ್ರಿ. ಇದು ಮಂತ್ಯಾನ ಬಡ್ಕ್ಲಕ್ಕೆ ಯಾವುದಾದ್ರೂ ಸಾಲದು. ನಾವು ಅಲ್ಲೇ ಬಿಟ್ಟಿದ್ದೀವಿ ನೋಡ್ರಿಪ್ಪ. 2 ವರ್ಷ ದಿನ ಆಗಿತ್ತು. ವರ್ಷಕ್ಕೊಮ್ಮೆ ತೆಗೆಸ್ಕೊಂಡು ಮೊನ್ನೆ ನಮ್ಮ ಹುಡುಗಿಗೆ 3ನೇ ತೂಕದ್ದು ರಿಂಗ್ ತೊಗೊಂಬನ್ನಿರಿ ನಾನು. ನಾವು ತಿಂಗಳ ತೆಗೆಸ್ಕೊಂಡಿಲ್ರಿಪ್ಪ, ಅಲ್ಲೇ ಬಿಟ್ಟೇವಿ. ಮತ್ತು ಗಿರ್ಜಕ್ಕರ ನೀವು ಅಲ್ಲೇ ಬಿಟ್ಟಿರಿ ಅಂತ ಮಾಡಿದ್ದೀವಿ. ನಿಮ್ಮ ಉಳ್ದಿಲ್ಲ ರೀ ರೊಕ್ಕ ರೀ? ಇಲ್ಲವ, ನಾನು ಅಲ್ಲೇ ಬಿಟ್ಟು ಹಂಗಾರ ನಮ್ಮ ಹುಡುಗರಿಗೆ 3 ಮಂದಿಗೆ ಹಳೆ ಚೈನ ಹಾಕಿ ಹೊಸ ಚೈನ ತೊಗೋಬೇಕಂತ ಮಾಡಿದ್ನಿ. ಇವರು ಮೊನ್ನೆ ಗೊಬ್ಬರಕ್ಕೆ ರೊಕ್ಕ ಕಡಿಮೆ ಆಗ್ಯಾವು, ಬಾ ಹೋಗುನಂತಂದು ಕರ್ಕೊಂಡು ಹೋಗಿ ಬ್ಯಾಂಕಿಗೆ ಹೋಗಿ ತೆಗೆಸ್ಕೊಂಬಂದಾರ. ಇಲ್ಲವ, ನಾನು ಅಲ್ಲಿ ರೊಕ್ಕನ ಉಳ್ದಿಲ್ಲ. ನೀವು ಹೋಗ್ತೀರಿ ಹಂಗಾರ ಹೋಗಿ ಬರ್ರಿ, ತಗೊಂಬರ್ರಿ. ನಮ್ಮನೆ ಹಾಗೆಲ್ಲ ಕೇಳೋದಿಲ್ಲ ಬಿಡ್ರಿಪ್ಪ. ನಿಮ್ದು ರೊಕ್ಕ ಎಲ್ಲೈತಿ ಏನೈತಿ ಏಟ್ ಆತವ ಅಂತ ಅದೇನು ಕೇಳೋದಿಲ್ಲ ಬಿಡ್ರಿಪ್ಪ. ನಮ್ಮ ನೀರೇನು ಕೇಳೋದಿಲ್ರಿ ಗಿರ್ಜವಕ್ಕಾರ. ನಾವು ನೀನು ಎಷ್ಟು ಹಾಳಾಗ್ಯವು, ನಿನ್ನ ಪಗಾರ ಏಟಾಗೈತಿ ಏನು ಅಂತ ಕೇಳೋದೇ ಇಲ್ರಿ. ಮಂತ್ಯಾನಕ್ಕೆ ಯಾವಾಗಾರ ಏನಾರ ಕಡಿಮೆ ತುಟ್ಟಿ ಬಿದ್ದಾಗ ನಾವು ಅಂತಂದು ಹುಡುಗರ ಕೈಯಾಗ ಕೊಟ್ಟು ತರಿಸಿ ಮಾಡಿರ್ತೀವ್ರಿಪ್ಪ. ಅಷ್ಟು ಕಂಡೀಷನ್ ಏನಿಲ್ಲ. ಇವ ಏನು ಮಾಡಬೇಕು? ನಮ್ಮ ಹಿರಿಯ ಭಾಳ ಕಂಡೀಷನ್ ಮಾಡಬೇಡಿ ಅದಾನ. ಎಡವಟ್ಟಿ ಆಡು ಹರಿದಾರಿ. ನಮ್ಮ ದಾರ್ಯಾಗ ಇಲ್ಲಿ ಅವ ಏನು ಮಾಡಲಿ? ಮೊನ್ನೆ ನಮ್ಮ ಅಣ್ಣ ನಮ್ಮ ಅಣ್ಣನ ಹೆಂಡತಿ ಹುಡುಗರು ಬಂದಿದ್ವಿ. ಹುಡುಗರ ಕೈಯಾಗ ಒಂದು ₹100 ಕೊಡುವಕಿ. ನಮ್ಮ ಅಣ್ಣನ ಹೆಂಡತಿಗೆ ಒಂದು ಚಲೋದು ಒಂದು ಪತ್ಲಾ ತಂದು ಕೊಡು ಅಂತಾನೆ. ಅದನ್ನೂ ಕೊಡಲಿಲ್ಲವ. ಇವು ಕೈಯಾಗ ಬೈಯಾಗ ಇಟ್ಕೊಂಡು ₹100 ಕೂಡಿಸಿ ನನ್ನಂತಲೇ ಒಂದು ₹500-600 ಇದ್ವು. ಆಕೆಗೆ ಒಂದು ₹500 ಪತ್ಲಾ, ಹುಡುಗರಿಗೆ ಒಂದು ₹100 ಕೊಟ್ಟು ಕಳ್ಸಿನೇವ. ಏನು ಮಾಡಬೇಕು?